ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಡಿಲೈಟ್ಫುಲ್ ದೀಪಾಸ್ ವೀಡಿಯೋಸ್. ಇವತ್ತಿಂದ ಸಂಕ್ರಾಂತಿ ಹಾಲಿಡೇ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕೋಸ್ಕರ ನಾವು ಮತ್ತು ಮಕ್ಕಳು ನಮ್ಮ ಮನೆಯವರು ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಅದಕ್ಕೋಸ್ಕರ 5:30ಗೆ ನಾವು ಬ್ಯಾಂಗ್ಳೂರು ಬಿಟ್ಟು ಕುಣಿಗಲ್ವಯ ಹೋಗ್ತಾ ಇದ್ದೀವಿ. ಆನ್ ದ ವೇ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮೊದಲು ನಮ್ಮ ತೋಟದ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಸೊ ಇದು ನಮ್ಮ ತೋಟದ ಮನೆ. ಇದು ಬರೋದು ಕುಣಿಗಲ್ ಹತ್ರ ಇದೆ. ಸೊ ಕುಣಿಗಲ್ಲಿಂದ ಒಂದು 20 ಮಿನಿಟ್ಸ್ ಜರ್ನಿ ಆಗುತ್ತೆ ನಮ್ಮ ತೋಟಕ್ಕೆ. ಸೊ ಅಲ್ಲಿಂದ ಬಂದು ಮಕ್ಕಳೆಲ್ಲ ಆಲ್ರೆಡಿ ಇಳ್ತಿದ್ದಾರೆ, ಇಳಿದು ಒಳಗಡೆ ಹೋಗ್ತಾ ಇದ್ದಾರೆ. ಇದೇ ನಮ್ಮ ತೋಟದ ಮನೆ. ಸ್ವಲ್ಪ ಗಲೀಜಾಗಿರುತ್ತೆ, ಏಕೆ ಅಂತ ಅಂದರೆ ನಾವು ಕ್ಲೋಸ್ ಮಾಡ್ಕೊಂಡು ಹೋಗೋದ್ರಿಂದ ಪಕ್ಷಿಗಳೆಲ್ಲ ಬಂದು ಆಚೆಗಳೆಲ್ಲ ಸ್ವಲ್ಪ ಗಲೀಜು ಮಾಡ್ತಾರೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಮೊದಲು, ನೀರೆಲ್ಲ ಎಡ್ದಿಟ್ಕೊಂಡು. ಸೊ ಇಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಮೊದಲು ನಾವು ಅಡಿಕೆ ಮರದ ಹತ್ರ ಹೋಗಿ ಬರೋಣ ಅಂತ ಹೊರಟ್ವಿ. ಏಕೆ ಅಂತ ಅಂದರೆ ಅಡಿಕೆ ಗಿಡಕ್ಕೆ ಸುಣ್ಣ ಬಳಿಯೋದಕ್ಕೆ ನಾವು ಹೇಳಿದ್ವಿ. ಸೊ ಅದು ಹೇಗೆ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಮಕ್ಕಳು ನಾವು ನಡ್ಕೊಂಡು ಬರ್ತೀವಿ ಅಂತ, ಸೊ ಅವ್ರು ನಡ್ಕೊಂಡು ಬರ್ತಾ ಇದ್ದಾರೆ. ನಾವು ಅಲ್ಲಿಗೆ ಹೋಗಿ ಹೇಗೆ ಮಾಡಿದ್ದಾರೆ ಅಂತ ನೋಡೋಣ ಮೊದಲು ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕ ಗಿಡದಲ್ಲೇ ಕಳೆ ಹತ್ತಿತ್ತು. ಸೊ ಸ್ವಲ್ಪ ಕಳೆ ಎಲ್ಲ ತೆಗೆದ್ವಿ ನಾವು ನಮ್ಮ ಮನೆಯವರಿಬ್ಬರೂ ಸೇರಿಕೊಂಡು. ಆಮೇಲೆ ಅಡಿಕೆ ಪಟ್ಟಿಗಳೆಲ್ಲ ಸ್ವಲ್ಪ ಬಿಚ್ಕೊಂಡಿತ್ತು. ಸೊ ಅದನ್ನೆಲ್ಲ ಕಟ್ಟಬೇಕು ಅಂತ ಕಟ್ತಾ ಇದ್ದೀವಿ. ಏಕೆಂದರೆ ಅದು ಇವಾಗ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಒಣಗೋಗ್ಬಿಡುತ್ತೆ ಗಿಡ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಹಸಿರು ಕಾಣ್ದಂಗೆ ಮರೆ ಮಚ್ತಾ ಇದ್ದೀವಿ. ಹಾಗೆ ಎಲ್ಲ ಗಿಡಗಳನ್ನು ಸ್ವಲ್ಪ ನೋಡಿಕೊಂಡು ಎಲ್ಲ ಎಷ್ಟಾಗುತ್ತೋ ಅಷ್ಟು ಕೈಲಿ ಕಟ್ಟಿ ಎಲ್ಲ ಮಾಡಿದ್ವಿ. ಅಷ್ಟರಲ್ಲಿ ಆಲ್ರೆಡಿ 1 o'clock ಆಗಿದೆ. ಸೊ ಇಲ್ಲೆಲ್ಲ ಸ್ವಲ್ಪ ನೀರೆಲ್ಲ ಹೇಗಿದೆ ಅಂತ ಎಲ್ಲ ನೋಡಿಕೊಂಡು ಮನೆ ಹತ್ರ ಹೋಗಬೇಕೀಗ. ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೋಬೇಕು, ಏಕೆಂದರೆ ಆಲ್ರೆಡಿ ಮಕ್ಕಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಷ್ಟು ಇಡ್ಸಿಲ್ಲ. ಸೊ ಅದಕ್ಕೆ ಮತ್ತೆ ಮನೆ ಕಡೆ ಬಂದ್ವಿ. ಇಲ್ಲಿ ಬರಬೇಕಾದ್ರೆ ಮತ್ತೆ ಅವರು ರನ್ನಿಂಗ್ ರೇಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಯಾರು ಫಸ್ಟ್ ಹೋಗ್ತಾರೆ ಯಾರು ಲಾಸ್ಟ್ ಹೋಗ್ತಾರೆ ಅಂತ. ಸೊ ರನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಮೋಸ್ಟ್ಲಿ ನಮ್ಮ ಪವನ್ ಚಿಕ್ಕ ಮಗ ಆಲ್ರೆಡಿ ರೀಚ್ ಆಗ್ತಾ ಇದ್ದಾನೆ. ಮೇಬಿ ಅವ್ನು ಫಸ್ಟ್ ಹೋಗಿದ್ದಾನೆ. ನೋಡೋಣ ಯಾರು ಫಸ್ಟ್ ವಿನ್ನರ್ ಅಂತ. ಮತ್ತು ರೀಚ್ ಆದ್ವಿ. ಮತ್ತು ಬೇಗ ಎಲ್ಲ ಅಡುಗೆ ಎಲ್ಲ ಮಾಡಿ ಮತ್ತು ತೆಂಗಿನಲ್ಲೂ ಸ್ವಲ್ಪ ಕೆಲಸ ಏನಿದೆ ನೋಡಬೇಕು ನಾವು. ಸೊ ಪವನ್ ಫಸ್ಟ್ ರೀಚ್ ಆಗಿದ್ದಾನೆ. ಓಕೆ, ಮಧ್ಯಾಹ್ನ ಬೇಗ ಬಂದು ಅವರೆಕಾಳು ಸಾರು ಮತ್ತು ಬಿಸಿ ಬಿಸಿ ಅನ್ನ ರೆಡಿ ಮಾಡಿದೆ. ಮಕ್ಕಳಿಗೂ ತುಂಬ ಅಲ್ಲಿ ಎಲ್ಲ ಆಟ ಆಡೋದ್ರಿಂದ ಅವ್ರಿಗೂ ಹೊಟ್ಟೆ ಹಸ್ತಿತ್ತು. ಸೊ ಅವರು ಚೆನ್ನಾಗಿ ಊಟ ಮಾಡಿದ್ವಿ. ನಮ್ಮ ಮನೆಯವರೆಲ್ಲ ಮೀಟಿಂಗಲ್ಲಿ ಅಟೆಂಡ್ ಆಗಿದ್ದಾರೆ. ಸೊ ಅವರು ಮೀಟಿಂಗಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ನಾನು ಎಲ್ಲ ಊಟ ಮಾಡಿ ಮತ್ತು ಸ್ವಲ್ಪ ರೆಸ್ಟ್ ಮಾಡಿದೆ. ಆಮೇಲೆ ಮಕ್ಕಳು ನಾವು ಆಟ ಆಡ್ತೀವಿ ಅಂತ ಹೊರಗಡೆ ಬಂದರು. ನೋಡಿ ಆಟ ಆಡ್ತಾ ಇದ್ದಾರೆ ಮಣ್ಣಲ್ಲಿ. ಮಕ್ಕಳಿಗೆ ಮಣ್ಣಲ್ಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ. ಮಕ್ಕಳನ್ನ ಈ ಥರ ಮಣ್ಣಲ್ಲಿ ಹೊರಗಡೆ ಆಟ ಆಡೋಕ್ಕೆ ಬಿಡಬೇಕು, ಅವ್ರಿಗೂ ಒಳ್ಳೆಯದು. ಸೊ ಇಲ್ಲಿ ನೋಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅವ್ರು ಏನೇನು ಮಾಡಿದ್ದಾರೆ ಅಂತ. ಮಕ್ಕಳನ್ನ ಹೀಗೆ ಮಣ್ಣಲ್ಲಿ ಆಟ ಆಡೋಕ್ಕೆ ಬಿಟ್ಟರೆ ಒಳ್ಳೆಯದು. ಅದೆಲ್ಲ ಮುಗಿಸ್ಕೊಂಡು ಈವ್ನಿಂಗು ಓಡಾಡ್ಕೊಂಬರೋಣ ಅಂತ ಬಂದ್ವಿ. ಇಲ್ಲಿ ತೋಟದ ಮನೆಯವ್ರ ಹತ್ರ ಅವ್ರ ಪಕ್ಕದ ಮನೆಯವ್ರಿಗೆಲ್ಲ ಎಳ್ಳು ಬೆಲ್ಲ ಕೊಡಬೇಕಾಯಿತು. ಸೊ ಅದಕ್ಕೆ ಬಂದು ಅವ್ರಿಗೆಲ್ಲ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಬರಬೇಕಾದ್ರೆ 2 ಪುಟಾಣಿ ನಾಯಿ ಮರಿಗಳಿದ್ವು ಅವ್ರ ಮನೇಲಿ. ಸೊ ಅವ್ರ ಜೊತೆ ಮಕ್ಕಳು ಆಟ ಆಡಿದ್ರು. ಆಮೇಲೆ ನಾನು ಇಲ್ಲೊಂದು ಪುಟ್ಟ ನಾಯಿ ಮರಿ ನನ್ನ ಹತ್ರ ಬಂದು ನಿಂತಿತ್ತು. ಸೊ ಅದನ್ನ ಎತ್ಕೊಂಡು ಸ್ವಲ್ಪ ಮುದ್ದಾಡಿ ಮನೆ ಕಡೆ ಹೊರಟ್ವಿ. ನೋಡಿ ತುಂಬ ಕ್ಯೂಟಾಗಿದೆ. ಸೊ ಆಮೇಲೆ ಮನೆ ಹತ್ರ ಬಂದು ಆಲ್ರೆಡಿ ಸಂಜೆ ಆಗಿತ್ತು. ಮತ್ತು ಮಕ್ಕಳು ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ಬ್ಯಾಂಗ್ಳೂರಿಂದನೇ ಪಾನಿಪುರಿದು ಒಂದು ಪ್ಯಾಕೆಟ್ ತೊಗೊಂಡೋಗಿದ್ದೆ. ಅದನ್ನೇ ಎಣ್ಣೆಲಿ ಕರೆದು ಪುದೀನ ಅದರಿಂದ ಪಾನಿಪುರಿ ಮಾಡೋಣ ಅಂತ ಕೂತ್ಕೊಂಡು ಮಕ್ಕಳೆಲ್ಲ ಪಾನಿಪುರಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಎಲ್ಲ ಸೊ ಈ ಥರ ಮಾತಾಡ್ಕೊಂಡು ಆಚೆ ಹೊರಗಡೆ ತುಂಬ ಕತ್ಲೆ. ಯಾಕೆಂದರೆ ನಮ್ಮ ಹೆಂಡತಿ ಮನೆ ಇರೋದ್ರಿಂದ ಸ್ವಲ್ಪ
ಕತ್ಲೆ ಇರುತ್ತೆ, ಮತ್ತು ಒಂದೊಂದ್ಸಲ ಪವರ್ ಕೂಡ ಇರೋದಿಲ್ಲ ನಮಗೆ. ಒಂದೊಂದ್ಸಲ ಆವಾಗ ಕ್ಯಾಂಡಲ್ ಲೈಟ್ ಇರೋದಾಗುತ್ತೆ. ಎಲ್ಲ ಪಾನಿಪುರಿ ಎಲ್ಲ ಸೊ ಪಾನಿಪುರಿ ಎಲ್ಲ ತಿಂದು ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಅನ್ನ ಸಾರು ಇತ್ತು, ಸೊ ಅದನ್ನೇ ಊಟ ಮಾಡ್ಕೊಂಡು ನೆಕ್ಸ್ಟ್ ಏನು ಡಿನ್ನರ್ಗೆ ಏನು ಪ್ರಿಪೇರ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದನ್ನೇ ಎಲ್ಲ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಸಾಕು ಬಿಡು, ಸಾಕು ಬಿಡ್ರಿ, ಫಸ್ಟ್ ತಿನ್ನೋಣ. ಸಾಕು 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 ಚೇತನ್, ಏನ ಕಾಂಪಿಟೇಷನ್ ಮಾಡ್ತಿದ್ದಾರೆ, ಯಾರು ಫಸ್ಟ್ ತಿಂತಾರೆ, ಯಾರು ಜಾಸ್ತಿ ತಿಂತಾರೆ ಅಂತಾನೆ. ತುಂಬ ಹೊಟ್ಟೆ ತುಂಬಾ ಇವತ್ತು ಪಾನಿಪುರಿ ತಿಂದರೆ. ಡೈಲಿ ಏನು ತಿನ್ನೋಕೆ ಹೋಗಲ್ಲ, ಯಾವಾಗಾದರೂ ಒಂದ್ಸಲ ಈ ಥರ ಪಾರ್ಟಿ ಮಾಡ್ತಾ ಇರ್ತೀವಿ. ಸೊ ಅದೆಲ್ಲ ಮುಗಿಸ್ಕೊಂಡು ನಮ್ಮ ಪಾತ್ರೆ ಎಲ್ಲ ತೊಳೆದಿಟ್ಟು ಆಮೇಲೆ ಸ್ವಲ್ಪ ಬೆಂಕಿ ಬೆಂಕಿ ಮೇಲೆ ಆಮೇಲೆ ಸ್ವಲ್ಪ ತಿಂತಾ ಇದ್ದಾನೆ. ದೊಡ್ಡವನ್ ಬೇಡ ಬೇಡ ಅಂತ ಹೇಳ್ತಾ ಇದ್ದಾನೆ, ಸೊ ಚಿಕ್ಕವನ್ ತಿಂದ. ಇವತ್ತು ಭೋಗಿ ಹಬ್ಬ ಇರೋದ್ರಿಂದ ಸೊ ಬೆಂಕಿ ಹಾಕಿದ್ರೆ ಒಳ್ಳೇದು ಅಂತ ಬೆಂಕಿ ಹಾಕಿದ್ದೀವಿ. ಹಾಗೆಯೇ ತುಂಬ ಚಳಿ ಇದೆ, ಸೊ ಅದಕ್ಕೂ ಕೂಡ ಸ್ವಲ್ಪ ಬೆಚ್ಚಗಿರಲಿ ಅಂತ ಅಂದ್ಬಿಟ್ಟು ಬೆಂಕಿ ಹಾಕಿದ್ದೀವಿ. ಮತ್ತು ಇನ್ನೊಂದು ವಿಷಯ ಅಂತ ಅಂದರೆ ಈ ಕಡೆ ಸ್ವಲ್ಪ ಚಿರತೆ ಕಾಟ ಇದೆ ಅಂತ ಹೇಳ್ತಾರೆ, ಸೊ ಅದು ಕೂಡ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬೆಂಕಿ ಹಾಕ್ತೀವಿ ನೈಟ್. ಈ ಥರ ಸ್ವಲ್ಪ ಹೊಗೆಗೆ ಬೆಂಕಿಗೆ ಬರಲ್ಲ ಅಂತ ಅನಿಮಲ್ಸು. ಆಮೇಲೆ ಎಲ್ಲ ಮಕ್ಕಳ ಜೊತೆ ಎಲ್ಲ ಆಟ ಆಡಿಕೊಂಡು ನೈಟ್ ಮಲಗಿದ್ವಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಾರ್ನಿಂಗ್ ಬೇಗನೆ ಎದ್ದು ನಾವು ಸ್ವಲ್ಪ ಅಡಿಕೆ ಗಿಡ ಹತ್ರ ಹೋಗಿ ಬಂದ್ವಿ. ಏಕೆ ಅಂತ ಅಂದರೆ ಅಲ್ಲಿ ಸ್ವಲ್ಪ ನೀರು ನೋಡಬೇಕಿತ್ತು, ಎಲ್ಲ ಗಿಡಕ್ಕೂ ಹೋಗಿದ್ದೆಯಾ ಹೇಗೆ ಅಂತ. ಮಾರ್ನಿಂಗ್ ಪವರ್ ಕೊಡೋದ್ರಿಂದ ಅಲ್ಲಿಂದ ಬಂದು ಮಕ್ಕಳಿಗೆ ಹಾಲು ಬಿಸಿ ಮಾಡಿಕೊಟ್ಟೆ. ಅವರು ಹಾಲು ಕುಡಿದು ನಾವು ಪಪ್ಪ ಹತ್ರ ಹೋಗ್ತೀವಿ ಅಂತ ಹೊರಟ್ರು. ಈ ತೆಂಗಿನ ಗಿಡದಲ್ಲಿ ಒಬ್ಬರು ಕೆಲಸದವ್ರು ಬಂದಿದ್ದರು, ಸೊ ಅವ್ರ ಜೊತೆ ಕೆಲಸಕ್ಕೆ ನಾವು ಮಾಡ್ತೀವಿ ಅಂತ ಹೊರಡ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಹೋಗಿ ಅಂದ್ಬಿಟ್ಟು ಅವರಿಗೆ ಒಂದೊಂದು ಟೋಪಿ ಕೊಟ್ಟು ಹೋಗಿ ತೋಟಕ್ಕೆ ಅಂತ ಕಳಿಸ್ದೆ. ಇಬ್ಬರು ಹೋಗ್ತಾ ಇದ್ದಾರೆ. ಸೊ ಅವ್ರು ಆ ಕಡೆ ಹೋದ್ಮೇಲೆ ನಾನಿಲ್ಲಿ ಪಾತ್ರೆ ಎಲ್ಲ ತೊಳೆದು ಎಲ್ಲನ ಜೋಡಿಸ್ಕೊತಾ ಇದ್ದೀನಿ. ಬೇಗ ಬೇಗ ಮುಗಿಸಿ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಸೊ ಪಲಾವ್ಗೆ ಏನೇನು ಬೇಕೋ ಮಸಾಲೆ ಎಲ್ಲ ಹಾಕಿ ಅಕ್ಕಿ ಎಲ್ಲ ಹಾಕಿ ನೋಡ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಹಾಕಿರಲಿಲ್ಲ, ಹುಳಿ ಕಡಿಮೆ ಇದೆ ಅಂತ ಅಂದ್ಬಿಟ್ಟು ತೋಟದಲ್ಲೇ ನಿಂಬೆಹಣ್ಣಿತ್ತು, ಸೊ ಒಂದು ನಿಂಬೆಹಣ್ಣು ತೊಗೊಬಂದು ಕಟ್ ಮಾಡಿ ಇಡ್ತಾ ಇದ್ದೀನಿ. ಹಿಂಡಿ ಎಲ್ಲ ಆದಮೇಲೆ ಲಿಡ್ಡೆಲ್ಲ ಕ್ಲೋಸ್ ಮಾಡಿದೆ. ಸೊ ಕ್ಲೋಸ್ ಮಾಡಿ ಸ್ವಲ್ಪ ಬೇರೆ ಕೆಲಸ ಇತ್ತು, ಸೊ ಅದನ್ನೆಲ್ಲ ಮುಗಿಸ್ಕೊಬರೋಷ್ಟರಲ್ಲಿ ವಿಜಲೆಲ್ಲ ಕೂಗ್ತು. ಸೊ ಪಲಾವ್ ರೆಡಿ ಆಗಿದೆ. ಪಲಾವ್ನೆಲ್ಲ ಮುಚ್ಚಿಟ್ಟು ನಾನೀಗ ತೋಟದ ಹತ್ರ ಹೋಗಬೇಕು. ಏಕೆ ಅಂತ ಅಂದರೆ ಅವ್ರು ಇನ್ನೂ ಬಂದಿಲ್ಲ, ಆಲ್ರೆಡಿ 9 o'clock ಆಗಿದೆ. ಮಕ್ಕಳನ್ನ ಊಟ ಮಾಡ್ರು ಅಂತ ಅಂದರೆ ಇಲ್ಲ ಬೇಡ, ಪಪ್ಪ ಬಂದಮೇಲೆ ಪಪ್ಪನ ಜೊತೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ತೋಟದ ಹತ್ರ ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತೆಂಗಿನ ಗಿಡದ ಹತ್ರ ಹೊರಟೆ. ಸೊ ಇಲ್ಲಿ ತೆಂಗಿನ ಗಿಡದ ಹತ್ರ ನಾನು ಕೂಡ ಬಂದೆ. ಇಲ್ಲಿ ಇಬ್ಬರು ಕೆಲಸ ಮಾಡ್ತಾಯಿದ್ರು ನಮ್ಮ ಮನೆಯವರು, ಮತ್ತು ನಾವು ಇನ್ನೊಬ್ಬರನ್ನ ಕರೆದಿದ್ವಿ, ಹೆಲ್ಪ್ ಆಗುತ್ತೆ ಜೊತೆಯಲ್ಲಿ ಮಾಡೋಕ್ಕಾಗಲ್ಲ ಅಂತ. ಏಕೆಂದರೆ ನಾವು 2 days ಹೋಗೋದ್ರಿಂದನೇ ಅಲ್ಲಿ ಟೈಮ್ ಇರೋದಿಲ್ಲ ಬೇರೆ ಎಲ್ಲ ಕೆಲಸನೂ ಮಾಡೋದಕ್ಕೆ. ಅದಕ್ಕೋಸ್ಕರ ಅವರು ಕೂಡ ಬರ್ತಾರೆ ಹೆಲ್ಪ್ ಮಾಡೋಕ್ಕೆ. ಬೆಳಗಿನ ನಾಷ್ಟ ಪಲಾವೆಲ್ಲ ತಿಂದ್ಕೊಂಡು ಮತ್ತೆ ಬಂದ್ವಿ. ತೋಟದ ಹತ್ರ ಇನ್ನೂ ಕೆಲಸ ಬಾಕಿ ಇದೆ. ಸೊ ನಾನೇನು ಮಾಡೋಣ ಅಂತ ಕೇಳಿದ್ದಕ್ಕೆ, ನೀನು ಸ್ವಲ್ಪ ಇದೆಲ್ಲ ಸತ್ತೆ ಎಲ್ಲ ತೆಗಿ, ಸ್ವಲ್ಪ ಬೇಗ ಅಗಿಯೋದಕ್ಕೆ ಈಸಿ ಆಗುತ್ತೆ, ಬೇಗ ಬೇಗ ಕೆಲಸ ಮುಗಿಸಿ ಹೋಗೋಣ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಸೊ ಸತ್ತೆ ಎಲ್ಲ ತೆಗಿತಾ ಇದ್ದೀನಿ. ತುಂಬ ಬೆಳೆದ್ಬಿಟ್ಟಿದೆ, ನೀರು ಎಲ್ಲಿ ಬೀಳುತ್ತೋ ಅಲ್ಲಿ ಜಾಸ್ತಿ ಸತ್ತೆ ಬೆಳೆದಿದೆ. ಏನು ಇದು ಬಿಳಿ ಹೊನ್ಗೊನೆ ಹೇಳ್ತಾರೆ, ತುಂಬಾ ಬೆಳೆದಿದೆ. ಎಲ್ಲ ಗಿಡದಲ್ಲೂ ಈ ಥರನೇ ಬೆಳೆದಿದೆ. ಸೊ ನಾನು ಈ ಥರ ಸತ್ತೆ ಎಲ್ಲ ತೆಗೆದು ಹಾಕ್ತಾಯಿದ್ದೀನಿ. ನಮ್ಮ ಮನೆಯವರು ಮತ್ತು ಅವ್ರು ಇನ್ನೊಬ್ರು ಇದ್ದಾರಲ್ಲ ಮಾರುತಿಯವರು, ಅವರು ಗಿಡಕ್ಕೆ ಪಾತಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಾನು ಇದು ಮುಗಿಸಿ ಬೇಗ ಹೋಗಬೇಕು ಮನೆಗೆ. ಮನೆಯಲ್ಲೂ ಕೂಡ ಇನ್ನೂ ಅಡುಗೆ ರೆಡಿ ಮಾಡಬೇಕು. ಸೊ ಅದು ಮುಗಿಸಿ ನನ್ನ ಮನೆಗೆ ಬಂದು ಅಡುಗೆ ರೆಡಿ ಮಾಡ್ತಾಯಿದ್ದೀನಿ. ಅಡುಗೆ ಎಲ್ಲ ರೆಡಿ ಮಾಡಿದೆ, ಅನ್ನ ರಸಂ ಮಾಡಿದೆ. ಅಷ್ಟರಲ್ಲಿ ಅವರು ಮಾರುತಿಯವರು ಬಂದರು, ಅವ್ರಿಗೆ ಊಟ ಹಾಕ್ಕೊಟ್ಟೆ. ಅಷ್ಟರಲ್ಲಿ ನನ್ನ ಮಕ್ಕಳು ನಾವು ನೀರಲ್ಲಿ ಆಟ ಆಡ್ತೀವಿ ಅಂತ ನೀರಿನಲ್ಲಿ ಆಡ್ತಾ ಇದ್ದಾರೆ. ಅವ್ರಿಗೆ ನೀರು ಅಂದರೆ ತುಂಬ ಇಷ್ಟ. ಎಲ್ಲಿ ಸಿಕ್ಕಿದ್ರು ಸಾಕು, ನಾವು ಸ್ವಿಮ್ಮಿಂಗ್ ಮಾಡ್ತೀವಿ, ಈಜಾಡ್ತೀವಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಮಕ್ಕಳನ್ನ ಈ ಥರ ಹೊರಗಡೆ ಕರ್ಕೊಂಡು ಬೇರೆ ಥರ ವೆದರ್ಗೆಲ್ಲ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಬೇಕು. ಅದು ತುಂಬ ಯೂಸ್ಫುಲ್ ಆಗುತ್ತೆ. ಅವರು ಎಲ್ಲಿ ಹೋದ್ರೂ ಅವರು ಸ್ಟೇಬಲ್ ಆಗಿರ್ತಾರೆ. ಸೊ ಅವರು ಆಟ ಆಡ್ತಾ ಇದ್ದಾರೆ. ಸೊ ನಾನು ಒಳಗಡೆ ಹೋಗಿ ಬೇರೆ ಏನಾದರೂ ಎಲ್ಲ ಐಟಮ್ಸ್ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ, ಊರಿಗೆ ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ. ಸೊ ಅವರು ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ಅವರು ಕೂಡ ರೆಡಿ ಆದರು.
ನಾನು ಎಲ್ಲ ಊಟ ಮಾಡಿ ರೆಡಿ ಆಗಬೇಕು. ಆಲ್ರೆಡಿ 3 ಆಗಿದೆ. ಊರಿಗೆ ಹೋಗ್ಬೇಕು. ನಮ್ಮ ಸೆಲೆಬ್ರೇಷನ್ ಅದು ಎಲ್ಲ ಕಿಚಾಯಿಸ್ಬಿಟ್ಟು ನೋಡ್ಬೇಕು ನಾವು. ಮಕ್ಕಳನ್ನು ಬೇಗ ಎಲ್ಲ ರೆಡಿ ಮಾಡಿಸಿ ಅವರಿಗೆಲ್ಲ ಊಟ ಕೊಟ್ಟು ನಾನು ಕೂಡ ಊಟ ಮಾಡಿ ಬೇಗ ರೆಡಿ ಆದೆ. ರೆಡಿ ಆದಮೇಲೆ ನಮ್ಮ ಮನೆಯವ್ರು ಏನು ಇವತ್ತು ಸ್ಯಾರಿ ಹಾಕೊಂಡ್ಬಿಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು ಸಂಕ್ರಾಂತಿ ಅಲ್ವಾ, ಅದಕ್ಕೆ ಸ್ಪೆಷಲ್ ಸ್ಯಾರಿ ಹಾಕ್ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಹೇಳಿದ್ದಾರೆ. ಅವ್ರನ್ನೂ ಕೂಡ ಪಿಕ್ ಮಾಡಿಕೊಂಡು ನಾವು ನಮ್ಮೂರ ಕಡೆ ಹೊರಟ್ವಿ. ನಮ್ಮೂರು ಸನ್ಬಾ ಅಂತ ಅಮೃತೂರ್ ಹತ್ರ ಹೋಗ್ಬೇಕಾದ್ರೆ ದಾರಿನಲ್ಲಿ ಹಸುಗಳದ್ದು ಮೆರವಣಿಗೆ ಮಾಡ್ತಾ ಇದ್ದಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಹಸುಗಳು ವರ್ಷ ಪೂರ್ತಿ ನಮಗೋಸ್ಕರ ದುಡಿದಿರುತ್ತೆ. ಈ ದಿನ ಅವ್ರಿಗೆ ಅಲಂಕಾರ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ. ಅಂತೂ ಇಂತೂ ನಮ್ಮೂರು ಬಂತು. ಇದೇ ನೋಡಿ ನಮ್ಮೂರು ಸನ್ಬಾ. ಇದೇ ನಾನು ಹುಟ್ಟಿ ಬೆಳೆದಂಥ ಊರು. ಇದು ನನ್ನ ತವರು ಮನೆ, ನಾ ಹುಟ್ಟಿ ಬೆಳೆದಂಥ ಮನೆ. ಆಲ್ರೆಡಿ 5:30 ಆಗಿದೆ. ಮಕ್ಕಳೆಲ್ಲ ಒಳಗಡೆ ಇದ್ದಾರೆ ಅನಿಸುತ್ತೆ. ನೋಡೋಣ ಯಾರು ಬರ್ತಾರೆ ನಮ್ಮನ್ನು ಕರೆಯೋಕ್ಕೆ ಅಂತ. ಭೈರವ ಬಂದರು. ಸರಿ, ಅದೆಲ್ಲ ಒಳಗಡೆ ಹೋಗಿ ಲಗೇಜ್ ಎಲ್ಲ ಎತ್ತಿಟ್ಟು ಮಕ್ಕಳಿಗೆ ಮೊದಲು ರೆಡಿ ಮಾಡಿಸಿ ಅವ್ರಿಗೆ ಫಲ ಎಲ್ಬಿಡೋಣ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲ ತಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ಎಳ್ಳು ಬೆಲ್ಲ ಒಂದು ತಟ್ಟೆ, ಹಣ್ಣು ಒಂದು ತಟ್ಟೆ, ನಾಣ್ಯ ಒಂದು ತಟ್ಟೆ, ಅರಿಶಿನ ಕುಂಕುಮ ಹೂವು 5 ತಟ್ಟೆ ರೆಡಿ ಮಾಡಿಕೊಂಡು ಮಕ್ಕಳಿಗೆ ಫಲ ಎರಿತಾ ಇದ್ದೀವಿ. ಏನಕ್ಕೆ ಇದನ್ನು ಮಾಡ್ತೀವಿ ಅಂತ ಅಂದರೆ, ಇದನ್ನು ಮಾಡೋದ್ರಿಂದ ಮಕ್ಕಳಿಗೆ ಆರೋಗ್ಯ, ವಿದ್ಯೆ ಮತ್ತು ಅವರಿಗೆ ಎಲ್ಲ ಕುಶಲ ಉಂಟಾಗುತ್ತೆ ಅಂತ ಒಂದು ನಂಬಿಕೆ. ಅದಕ್ಕೋಸ್ಕರ ಮೂವರು ಸೇರಿ ಅದನ್ನು ಮಾಡ್ತಾಯಿದ್ದೀವಿ. ನೋಡಿ, ಇಬ್ಬರು ಮಾಡಿಸ್ಕೊತಾ ಇದ್ದಾರೆ. ಚಿಕ್ಕವಳಂತೂ ನನಗೆ ಚಾಕ್ಲೇಟು ಹಾಕು ತಲೆ ಮೇಲೆ ಅಂತ ಚಾಕ್ಲೇಟು ಹಾಕಿಸ್ಕೊತಾ ಇದ್ದಾರೆ. ಇವರು ಡಿಂಪನ ಮತ್ತು ದಿಶಾ ಅಂತ ಇವ್ರ ಹೆಸರು. ದೊಡ್ಡವ್ರ ಹೆಸರು ದಿಶಾ, ಚಿಕ್ಕವರು ಡಿಂಪನ. ಅವರಮ್ಮ ಕೂಡ ಎಲ್ಲ ಹಾಕಾದ್ಮೇಲೆ ಕಾಯಿನ್ಸು ಚಾಕ್ಲೇಟ್ ಎಲ್ಲ ಎತ್ತಿಟ್ಕೊತಾ ಇದ್ದಾಳೆ. ಆಮೇಲೆ ಮೂವರು ಸೇರಿ ಅವರಿಗೆ ಆರತಿ ಬೆಳಗಿದ್ವಿ. ಆರತಿ ಬೆಳಗಬೇಕಾದ್ರೆ ಕಾಸು ಹಾಕಿ ಅಂತ ಹೇಳಿದ್ದಕ್ಕೆ ನಾವು ಹಾಕಿರ್ತಕ್ಕಂಥ ಕಾಸನ್ನು ಎತ್ಕೊಂಡು ಇಬ್ಬರು ಹಾಕಿದ್ವಿ. ಅದನ್ನು ತಗೊಂಡು ಮತ್ತೆ ನನ್ನ ಮಕ್ಕಳನ್ನ ಕೂರಿಸ್ದೆ. ಅವರಿಗೂ ಕೂಡ ಫಲ ಇರಬೇಕಲ್ಲ, ಸೊ ಅವ್ರಿಗೆ ಕೂಡ ಫಲ ಎದ್ದು ಮತ್ತು ಅವ್ರಿಗೆ ಕೂಡ ಆರತಿ ಮಾಡಿದ್ವಿ. ಆರತಿ ಎಲ್ಲ ತೆಗೆದು ಆದಮೇಲೆ ಡಿಂಪು ಮತ್ತು ದಿಶಾಗೆ ಎಳ್ಳು ಬೆಲ್ಲ ಮತ್ತು ಕಬ್ಬು ಅವರು ನಮ್ಮ ಮನೆಯಲ್ಲಿ ಊರಲ್ಲಿ ಎಲ್ಲರಿಗೂ ಸ್ವಲ್ಪ ಎಳ್ಳು ಬೆಲ್ಲ ಕೊಟ್ಟು ಬಂದರು. ನಂತರ ನಾವು ಹಸು ಕಿಚಾಯಿಸೋದು ನೋಡೋಣ ಅಂತ ನಾನು ನಮ್ಮ ಅಕ್ಕ ಎಲ್ಲ ಮಕ್ಕಳು ಎಲ್ಲ ಇಲ್ಲೇ ಬಂದ್ವಿ. ನಮ್ಮ ಮನೆ ಹತ್ರನೇ ಇರೋದ್ರಿಂದ ತುಂಬ ದೂರ ಇಲ್ಲ, ಅಲ್ಲೇ ನೋಡ್ಬೋದು. ಸರಿ, ಅಲ್ಲೇ ಬಂದು ನೋಡ್ತಾ ಇದ್ದೀವಿ. ಹಸು ಕಿಚಾಯಿಸ್ತಾ ಇದ್ದಾರೆ. ಹಸುಗಳು ಬೆಂಕಿ ಮೇಲೆ ಹಾರಿ ಬರ್ತಾ ಇದ್ದಾರೆ. ಏನಕ್ಕೆ ಇದನ್ನು ಮಾಡ್ತಾರೆ ಅಂತ ಅಂದರೆ, ಅವು ಬೆಂಕಿ ಮೇಲೆ ಹಾರಬೇಕಾದ್ರೆ ಅವುಗಳ ಮೈ ಮೇಲೆ ಏನಾದರೂ ಕ್ರಿಮಿ ಕೀಟ ಏನಾದರೂ ಇದ್ದರೆ ಅದು ಬೆಂಕಿ ಪಾಲಾಗುತ್ತೆ. ಹಾಗೆ ಹಸು ಕರುಗಳಿಗೆ ಯಾವುದೇ ರೋಗ ರುಜಿನ ಬರ್ದಲೇ ಇರಲಿ ಅನ್ನೋ ಒಂದು ನಂಬಿಕೆಗೋಸ್ಕರ ಈ ಥರ ಹಸು ಕಿಚಾಯಿಸೋದನ್ನು ಮಾಡ್ತಾರೆ ನಮ್ಮ ಕಡೆ. ಸಂಕ್ರಾಂತಿ ಹಬ್ಬದ ದಿನ ಯಾವಾಗಲೂ ಇದನ್ನು ಮಾಡೇ ಮಾಡ್ತೀವಿ ನಮ್ಮೂರ ಕಡೆ. ಸೊ ನೋಡಿ, ಹಸುಗಳು ಹೇಗೆ ಹಾರಿ ಬರುತ್ತೆ ಅದ್ರ ಮೇಲೆ. ಇವಾಗಂತೂ ಬೆಂಕಿ ಜಾಸ್ತಿ ಇರೋದ್ರಿಂದ ಇವಾಗ ಸ್ವಲ್ಪ ಬರ್ತಾ ಇಲ್ಲ. ಕಡಿಮೆ ಆದರೆ ಅವುಗಳು ಕೂಡ ಭಯ ಇರುತ್ತಲ್ಲ. ಸೊ ನೋಡಿ, ಒಂದು ಹಸು ಬಂತು, ಎತ್ತಿನ ಜೋಡಿ ಹೇಗೆ ಜಂಪ್ ಮಾಡ್ಕೊಂಡು ಬಂತು, ಸೂಪರ್. ಹೋಗ್ತಾ ಇದ್ದಾರೆ. ತುಂಬ ಹುಷಾರಾಗಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕು, ಏಕೆಂದರೆ ಇಲ್ಲಾಂದರೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಮುಂಚೆ ಎಲ್ಲ ತುಂಬ ಎತ್ತುಗಳಿರ್ತಿದ್ವು. ಎತ್ತುಗಳು ತುಂಬ ಚೆನ್ನಾಗಿ ಅದ್ರ ಮೇಲೆ ಹಾರಿ ಬರ್ತಿದ್ವು. ಈಗೆಲ್ಲ ಸೀಮೆ ಹಸುಗಳು ಜಾಸ್ತಿ ಆಗಿದೆ. ಪರವಾಗಿಲ್ಲ, ಇರೋದನ್ನು ಸಂಪ್ರದಾಯ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ಲ ಬೆಂಕಿಲಿ ಹಸುಗಳನ್ನೆಲ್ಲ ಹಾಯಿಸ್ಕೊಂಡು ಬಂದಾದಮೇಲೆ, ಅಲ್ಲಿ ಹಸು ಕರುಗಳನ್ನ ಕಿಚಾಯಿಸ್ಕೊಂಡು ಬಂದಾದಮೇಲೆ ಮನೆಗೆ ಕರ್ಕೊಬಂದು ಕೈಕಾಲೆಲ್ಲ ತೊಳೆದು ಅವಕ್ಕೆ ಪೂಜೆ ಮಾಡಿ ಮತ್ತು ಪೊಂಗಲ್ಲು, ಕಡಲೆಕಾಯಿ ಅಥವಾ ಅವರೆಕಾಯಿ ಏನು ಮಾಡಿರ್ತಾರೆ ಅದನ್ನು ಹಸುಗೆ ತಿನ್ನಿಸ್ತಾರೆ. ಇಲ್ಲಿ ನಮ್ಮ ಮನೇಲಿ ಕೂಡ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ ಮತ್ತು ಅತ್ತಿಗೆ. ಹಾಗೆ ಎದುರುಗಡೆ ಮನೇಲಿ ಕೂಡ ಎತ್ತುಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ. ದನ ಕರುಗಳೇ ರೈತನ ಮಿತ್ರ ಅಲ್ವಾ, ಅದಕ್ಕೋಸ್ಕರ ನಾನು ಕೂಡ ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ರೈತನ ಮಗಳು ಅಂತ. ಆಮೇಲೆ ನಾವು ದೇವಸ್ಥಾನದ ಹತ್ರ ಹೊರಟ್ವಿ. ಈ ಥರ ಗರಿಗೆ ಬೆಂಕಿ ಹಚ್ಕೊಂಡು ದೇವಸ್ಥಾನದ ಹತ್ರ 1-2-3 ರೌಂಡ್ ಹಾಕಿ ಅದನ್ನು ತೊಗೊಂಬಂದು ಒಂದು ಕಡೆ ಗುಡ್ಡೆ ಹಾಕಿ ಅಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ನಾವು ಹಬ್ಬ ಹರಿದಿನ ಬಂತು ಅಂದರೆ ಮಕ್ಕಳನ್ನ ನೋಡೋದೇ ಖುಷಿ. ಹೊಸ ಬಟ್ಟೆ ಹಾಕ್ಕೊಂಡು ಊರು ತುಂಬ ಓಡಾಡೋದು ಏನು ಖುಷಿ ಅವರಿಗೆ.
ದೇವರಿಗೆ ಪ್ರದಕ್ಷಿಣೆ ಎಲ್ಲ ಹಾಕಿ ದೇವ್ರ ಹತ್ರ ಎಲ್ರಿಗೂ ಒಳ್ಳೇದು ಮಾಡಲಿ, ಈ ಸಂಕ್ರಾಂತಿ ಹಬ್ಬದಲ್ಲಿ ಒಳ್ಳೆ ಸುಗ್ಗಿ ಬರಲಿ, ಹಾಗೆಯೇ ಸುಖ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಎಲ್ರಿಗೂ ದೊರಕಲಿ ಅಂತ ದೇವರನ್ನ ಪ್ರಾರ್ಥಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ಮಲಗಿದ್ವಿ. ನಂತರ ಬೆಳಿಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಇದು ಯಾವ ದೇವಸ್ಥಾನ ಅಂತ ಮೇ ಬಿ ನಿಮಗೂ ಗೊತ್ತಿರ್ಬೋದು ಎಲ್ರಿಗೂ. ಇದು ನಮ್ಮೂರಿಂದ ಒಂದು 30 ಮಿನಿಟ್ಸ್ ಜರ್ನಿ ಆಗುತ್ತೆ. ದೇವಸ್ಥಾನ ಹೆಸರು ಶ್ರೀ ಚಾಮುಂಡೇಶ್ವರಿ ಗೌಡಗೆರೆ ಅಮ್ಮನವರು ಅಂತ ಕರೀತಾರೆ. ಇತ್ತೀಚೆಗೆ ತುಂಬ ಫೇಮಸ್ ಆಗಿದೆ ಈ ದೇವಸ್ಥಾನ. ಸೊ ನಾವು ಆಲ್ರೆಡಿ ಹೋಗಿ ಬಂದಿದ್ವಿ, ನಮ್ಮ ಅಕ್ಕ ನಾನು ಹೋಗಿಲ್ಲ ಅಂತ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ದೇವ್ರ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ದೇವರು ಇನ್ನೊಂದು ಸಲ ನಮ್ಮನ್ನು ಕರೆಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬೇಗ ಗರ್ಭಗುಡಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಗರ್ಭಗುಡಿಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆರತಿ ಎಲ್ಲ ತಗೊಂಡು ಇಲ್ಲಿ ಸ್ಟ್ಯಾಚ್ಯೂ ಹತ್ರ ಬಂದ್ವಿ. ಇದು ಸ್ಟ್ಯಾಚ್ಯೂ ಆಫ್ ಭಕ್ತಿ ಅಂತ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕಂತೂ, 2 ಕಣ್ಣು ಸಾಲದು. ದೇವಿ ಅಂತೂ ತುಂಬ ಪ್ರಕಾಶಮಾನವಾಗಿ ಯಾವಾಗಲೂ ಹೊಳಿತಾ ಇರ್ತಾಳೆ, ಎಲ್ಲರನ್ನೂ ಹರಿಸ್ತಾ ಇರ್ತಾಳೆ. ಇಲ್ಲಿ ಅರ್ಕೆಕಾಯಿ ಕೂಡ ಕಟ್ತಾರೆ. ಅವರು ಏನಾಗಬೇಕು ಮನಸ್ಸಿನಲ್ಲಿ ಅಂದ್ಕೊಂಡು ಅರ್ಕೆಕಾಯಿ ಕಟ್ತಾರೆ, ಅದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಎಲ್ರಿಗೂ ಒಳ್ಳೆಯದಾಗುತ್ತೆ, ಆಗ್ತಾ ಇದೆ ಕೂಡ. ಈ ದೇವಸ್ಥಾನದ ಕೆಳಗಡೆ ಒಂದು ಮ್ಯೂಸಿಯಂ ಕೂಡ ಇದೆ. ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ 10 ವರ್ಷ ಒಳಗಡೆ ಇರೋರಿಗೆ ಫ್ರೀ ಟಿಕೆಟ್ ಕೂಡ ಇರುತ್ತೆ. ದೊಡ್ಡವ್ರಿಗಾದರೆ 50 ರುಪೀಸ್ ಏನು ಎಂಟ್ರಿ ಫೀಸ್ ಇದೆ. ತುಂಬ ಚೆನ್ನಾಗಿದೆ. ನಮ್ಮ ಹಳೆ ಕಾಲದಲ್ಲಿ ಯಾವ ಥರ ರಾಜರಿದ್ದರು, ಹಾಗೆ ವಚನಕಾರರು ಯಾರ್ಯಾರಿದ್ದರು ಎಲ್ಲರೂ ಮಾಹಿತಿ ಕೂಡ ಇದೆ. ಯಾವ್ಯಾವ ಥರ ಕೆಲಸ ಮಾಡ್ತಿದ್ರು, ಶೆಟ್ರು, ಬಣಜಿಗರು, ವ್ಯಾಪಾರ ಯಾವ ಥರ ಮಾಡ್ತಿದ್ರು, ಹಾಗೆ ಕೈಲಾಸ ಪರ್ವತ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಮನೆಗೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಚೋಟು ಸೊಸೆ ನನ್ನನ್ನು ರೆಕಾರ್ಡ್ ಮಾಡಿ ನಾನು ಪದ್ಯ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಕೂಡ ವಿಡಿಯೋ ಮಾಡಬೇಕಂತೆ, ಮಾಡ್ತಾ ಇದ್ದೀನಿ. ಇಷ್ಟು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಕೇಳಿ ಇವರ ಪದ್ಯನ. ಥ್ಯಾಂಕ್ ಯು. ಚಿರು ಯಾಕೋ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.